ಎಲ್ಲರಿಗೂ ನಮಸ್ಕಾರ. ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ಪವರ್ ಬಿ ಐ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಲ್ಲಿ ನಾನು ನಿಮಗೆ ಪವರ್ ಬಿ ಐ ಅಲ್ಲಿ ಮಾರ್ಚ್ 2023 ಇಂದ ಬಂದಿರತಕ್ಕಂಥ ಒಂದು ಹೊಸ ಆಪ್ಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಾವು ಪವರ್ ಬಿ ಐ ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ಹಳೆ ವರ್ಷನ್ ಅಲ್ಲಿ ನೀವು ನೋಡಬಹುದು, ಈ ಒಂದು ವಿಜುವಲೈಸೇಷನ್ಸ್ ಅಂತ ಏನು ಪ್ಯಾನ್ ಇದೆಯಲ್ಲ, ಇಲ್ಲಿ ನಮಗೆ ಚಾರ್ಟ್ಸ್ ಎಲ್ಲ ಈ ರೀತಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿ ವಿಜುವಲೈಸೇಷನ್ಸ್ ಇರುತ್ತೆ. ಬಟ್ ನೀವಿಲ್ಲಿ ಹೆಲ್ಪ್ ಹೋಗ್ಬಿಟ್ಟು ಅಬೌಟ್ ಅನ್ನ ಕ್ಲಿಕ್ ಮಾಡಿದ್ರೆ ನಮಗಿಲ್ಲಿ ಮಾರ್ಚ್ 2023 ಹೊಸ ಆಪ್ಷನ್ಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಅದು ಯಾವುದು ಅಂತ ನಾನು ತೋರಿಸ್ತೀನಿ. ಇನ್ ಕೇಸ್ ನೀವೇನಾದರೂ ಮಾರ್ಚ್ 2023 ಇಂದ ಹಿಂದಿನ ವರ್ಷನ್ ಅನ್ನ ಯೂಸ್ ಮಾಡ್ತಿದ್ರೆ ಈ ಆಪ್ಷನ್ಸ್ ನಿಮಗೆ ಇರೋದಿಲ್ಲ. ಹಾಗಾಗಿ ನೀವು ಇವಾಗಲೇ ಈ ಒಂದು ಪವರ್ ಬಿ ಐ ಡೆಸ್ಕ್ಟಾಪ್ ಅಪ್ಲಿಕೇಶನ್ ಅನ್ನ ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ಈ ಹೊಸ ವರ್ಷನ್ ಅನ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಈ ಹೊಸ ಆಪ್ಷನ್ಸ್ ಅನ್ನ ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಇಲ್ಲಿ ಫೈಲ್ ಅಂತಿದೆ, ಈ ಫೈಲ್ಗೆ ಹೋಗ್ಬಿಟ್ಟು ಇಲ್ಲಿ ಆಪ್ಷನ್ಸ್ ಅಂಡ್ ಸೆಟ್ಟಿಂಗ್ಸ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನನಗೆ ಇಲ್ಲಿ ಆಪ್ಷನ್ಸ್ ಅಂತ ಒಂದು ಬಟನ್ ಇದೆ. ಇದನ್ನು ನಾನು ಕ್ಲಿಕ್ ಮಾಡಿದಾಗ ನನಗೆ ಒಂದು ವಿಂಡೋ ಬರುತ್ತೆ. ಈ ವಿಂಡೋದಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಸ್ ಅನ್ನ ಎನೇಬಲ್ ಮಾಡಬೇಕು. ಯಾವುದು ಆಪ್ಷನ್ಸ್ ಅಂತಂದ್ರೆ ಇಲ್ಲಿ ನನಗೆ ಪ್ರಿವ್ಯೂ ಫ್ಯೂಚರ್ಸ್ ಅಂತ ಇದೆ. ಈ ಪ್ರಿವ್ಯೂ ಫೀಚರ್ಸ್ ಅನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನನಗೆ ಆನ್ ಆಬ್ಜೆಕ್ಟ್ ಇಂಟರಾಕ್ಷನ್ ಅಂತಿದೆ, ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ ಅಂತ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲೊಂದು ಮೆಸೇಜ್ ಬರುತ್ತೆ. ಇದೇನಂತಂದ್ರೆ ಈ ಹೊಸ ಆಪ್ಷನ್ ಅನ್ನ ನಾನು ಇಂಪ್ಲಿಮೆಂಟ್ ಮಾಡಬೇಕು ಅಥವಾ ಇದನ್ನ ಈ ಒಂದು ಡೆಸ್ಕ್ಟಾಪ್ ಅಲ್ಲಿ ನೋಡಬೇಕು ಅಂತಂದ್ರೆ ಎನೇಬಲ್ ಮಾಡಬೇಕು ಅಂತಿದ್ರೆ ನಾನು ಮತ್ತೆ ಪವರ್ ಬಿ ಐನ ರೀಸ್ಟಾರ್ಟ್ ಮಾಡಬೇಕು. ನಾನು ಇದನ್ನ ಕ್ಲೋಸ್ ಮಾಡ್ತೀನಿ ಪವರ್ ಬಿ ಐ ಡೆಸ್ಕ್ಟಾಪ್ನ. ಮತ್ತೆ ನಾವು ಸ್ಟಾರ್ಟ್ ಬಟನ್ಗೆ ಹೋಗ್ಬಿಟ್ಟು ಇಲ್ಲಿ ಪವರ್ ಬಿ ಐ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪವರ್ ಬಿ ಐ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿದಾಗ ನನಗೆ ಈ ಒಂದು ವಿಜುವಲೈಸೇಷನ್ಸ್ ಟ್ಯಾಬ್ ಏನಿದೆ ನಮಗೆ ಹೊಸ ಒಂದು ರೀತಿಯಲ್ಲಿ ಅದು ತೋರಿಸುತ್ತೆ. ನೋಡೋಣ. ಇವಾಗ ಪವರ್ ಬಿ ಐ ಅಪ್ಲಿಕೇಶನ್ ಡೆಸ್ಕ್ಟಾಪ್ ಅಪ್ಲಿಕೇಶನ್ ಅನ್ನ ನಾನು ಮತ್ತೆ ಓಪನ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು ಇಲ್ಲಿ ನಮಗೆ ವಿಜುವಲೈಸೇಷನ್ ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿತ್ತು ಅದು ಇವಾಗ ಇಲ್ಲಿದೆ. ಅಂದರೆ ಈ ಒಂದು ರಿಬ್ಬನ್ ಅಂತ ಏನು ಕರಿತೀವಿ ಅಲ್ಲಿ ಈ ಒಂದು ಫೀಚರ್ ಇಲ್ಲಿದೆ ಇವಾಗ. ಸೊ ಇದರಿಂದ ಅನೇಕ ಉಪಯೋಗಗಳಿದೆ. ಇದರಿಂದ ಏನೇನು ಉಪಯೋಗಗಳಿದೆ ಮತ್ತೆ ಈ ಒಂದು ವಿಜುವಲೈಸೇಷನ್ ಅನ್ನ ಯಾವ ರೀತಿ ನಾವು ಉಪಯೋಗಿಸ್ಬೋದು ಮತ್ತೆ ಫಾರ್ಮ್ಯಾಟಿಂಗ್ ಎಷ್ಟು ಈಸಿ ಇದೆ ಅಂತ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇರಿ. ಸೊ ಈ ವಿಡಿಯೋ ನೀವು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಥರ ಇನ್ನೂ ಅನೇಕ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ನೋಡ್ತಾ ಇರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.